ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನಿಂದ ಹೊಸ ಜಡ್ಜ್ ಮುಂದೆ ವಿಚಾರಣೆ ನಡೆಯುತ್ತೆ. ಸಿಸಿಎಚ್ 59ನೇ ಕೋರ್ಟ್ನಲ್ಲಿ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನಿಂದ ಹೊಸ ಜಡ್ಜ್ ಮುಂದೆ ವಿಚಾರಣೆ ನಡೆಯುತ್ತೆ. ಸಿಸಿಎಚ್ 59ನೇ ಕೋರ್ಟ್ನಲ್ಲಿ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. 1 ವರ್ಷದಲ್ಲಿ ಪೂರ್ಣಗೊಳಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಇಂದಿನಿಂದ ಕೇಸ್ನ ಟ್ರಯಲ್ ಪ್ರಾರಂಭವಾಗಲಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ತಳಮಳ ಶುರುವಾಗಿದೆ. ಈಗಾಗಲೇ 2 ವರ್ಷ ಆಯಿತು. ಆದರೂ ಕೂಡ ಕೆಲವೊಂದಷ್ಟು ಸಾಕ್ಷ್ಯನಾಶ ಆಗಬಾರದು ಅನ್ನುವಂಥ ಕಾರಣಕ್ಕೆ ಮಧ್ಯಂತರ ಬೇಲನ್ನು ಪಡ್ಕೊಂಡು ಹೊರಗಡೆ ಬಂದು ಕೆಲ ಶೂಟಿಂಗ್ಗಳನ್ನು ಮುಗಿಸ್ಕೊಂಡು ಅದಾದ ನಂತರದಲ್ಲಿ ಸರ್ಜರಿ ಆಗಬೇಕು ಅಂತ ಹೇಳಿದ್ರು, ಯಾವುದು ಕೂಡ ಆಗಲಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಮಹತ್ವದ ಹೆಜ್ಜೆಯನ್ನು ಇಡೋದ್ರ ಮೂಲಕ ಒಂದು ರೀತಿಯ ಲ್ಯಾಂಡ್ ಮಾರ್ಕ್ ಅನ್ನ ಘೋಷಿಸಿತ್ತು. ಅಂದರೆ ಸೆಲೆಬ್ರಿಟಿ ಬೇರೆಯವರಿಗೆ ತಪ್ಪು ಸಂದೇಶ ರವಾನೆ ಆಗೋದು ಬೇಡ ಅಂತ. ಅದಾದ ನಂತರದಲ್ಲಿ ಮತ್ತೆ ಜೈಲು ಪಾಲಾದಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ತಳಮಳ ಶುರುವಾಗಿದೆ. ಇವತ್ತಿನಿಂದ ಟ್ರಯಲ್ ಶುರುವಾಗ್ತಾ ಇದೆ. 1 ವರ್ಷದೊಳಗಾಗಿ ಟ್ರಯಲ್ ಎಲ್ಲ ಮುಗಿಬೇಕು, ಸಾಕ್ಷ್ಯನಾಶ ಆಗಬಾರದು ಅನ್ನುವಂಥ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನಿಂದ ಹೊಸ ಜಡ್ಜ್ ಮುಂದೆ ವಿಚಾರಣೆಯಾಗತ್ತೆ. ಅಂದರೆ ಯಾಕೆ ಕರ್ಕೊಂಡು ಬಂದ್ರಿ, ಅವತ್ತು ಕರ್ಕೊಂಡು ಬಂದಾಗಿ ಯಾರ್ಯಾರಿದ್ರಿ, ಆ ಪಟ್ಟಣಗೆರೆ ಶೆಟ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಾಕ್ಷಿಗಳು ಸಿಕ್ಕಿದೆ, ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಮಾರಕಾಸ್ತ್ರಗಳನ್ನು ಬಳಸಿರೋದು, ಜೊತೆಗೆ ಬಟ್ಟೆಯಲ್ಲಂಟಿದ್ದ ಕಲೆ ಎಲ್ಲವನ್ನ ಕೂಡ ಮತ್ತೊಮ್ಮೆ ರೀಓಪನ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ವಿಚಾರಣೆ ನಡೆಯುತ್ತೆ. ಜೊತೆಗೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರನ್ನ ಕರೆಸಿ ಮತ್ತೊಮ್ಮೆ ವಿಚಾರಣೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇಂದಿನಿಂದ ಹೊಸ ಜಡ್ಜ್ ಮುಂದೆ ಮತ್ತೊಮ್ಮೆ ಹೊಸ ಎಂಕ್ವೈರಿ ನಡೆಯುತ್ತೆ. ಸಿಸಿಎಚ್ 59ನೇ ಕೋರ್ಟ್ನಲ್ಲಿ ಟ್ರಯಲ್ ಸ್ಟಾರ್ಟ್ ಆಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿವರೆಗೂ ನಡೆದಿದ್ದಂತಹ ವಿಚಾರಣೆ ಒಂದು ರೀತಿ ಆದ್ರೆ ಇವತ್ತಿನಿಂದ ಟ್ರಯಲ್ ಶುರುವಾಗ್ತಾ ಇದೆ. ಯಾವ ರೀತಿ ಮಹತ್ವವನ್ನ ಪಡ್ಕೊಳ್ಳುತ್ತೆ ಮಂಜುನಾಥ್? ನಯನ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಮತ್ತೊಂದು ಇವತ್ತು ಬಿಗ್ ಟ್ವಿಸ್ಟ್ ಸಿಗ್ತಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಏನು ಕಳೆದ 2 ವರ್ಷಗಳಿಂದ ಜೈಲಿನ ವಾಸ ಅನುಭವಿಸ್ತಿರುವಂತಹ ನಟ ದರ್ಶನ್ ಅವ್ರಿಗೆ ಮತ್ತೊಮ್ಮೆ ಇವತ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಇಂದಿನಿಂದ ಹೊಸ ಜಡ್ಜ್ ಮುಂದೆ ಇವತ್ತು ಒಂದು ಪ್ರಕರಣ ಇವತ್ತು ಮತ್ತೊಮ್ಮೆ ಬೆಳಕಿಗೆ ಬರ್ತಾ ಇರುವಂಥದ್ದು, ವಿಚಾರಣೆ ನಡೀತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಇವತ್ತು ನ್ಯಾಯಾಧೀಶೆ ಸುಜಾತಾ ಮಡಿವಾಳಪ್ಪ ಸಂಬ್ರಾಣೆ ಅವರು ಇಷ್ಟು ದಿನ ಬೇರೆ ಜಡ್ಜ್ ಮುಂದೆ ಅವರ ವಿಚಾರಣೆ ನಡೀತಿತ್ತು. ಇವತ್ತು ಇಂದಿನಿಂದ ಹೊಸ ಜಡ್ಜ್ ಮುಂದೆ ವಿಚಾರಣೆ ಆಗ್ತಾ ಇದೆ. ಸೊ ಈ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ಕೂಲಂಕುಷವಾಗಿ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅಂದ್ರೆ ಯಾವ್ಯಾವ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಕೂಡ ಈ ಹಿಂದೆ ಮಾಹಿತಿಯನ್ನು ನೀಡಲಾಗಿತ್ತು. ಸೊ ಅದರ ಸಂಬಂಧಪಟ್ಟಂಗೆ ಇವತ್ತು ಹೊಸ ಜಡ್ಜ್ ಆಗಿರುವಂಥ ಸಿಸಿಎಚ್ 59ನೇ ಕೋರ್ಟ್ನಲ್ಲಿ ನ್ಯಾಯಾಧೀಶೆ ಸುಜಾತಾ ಮಡಿವಾಳಪ್ಪ ಸಂಬ್ರಾಣೆ ಅವರ ಮುಂದೆ ಈ ವಿಚಾರಣೆ ನಡೆಯುತ್ತೆ. ಇವತ್ತು ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಜಡ್ಜ್ ಮುಂದೆ ನಿಲ್ಲಿಸ್ತಾರೆ, ಕರ್ಕೊಂಡ್ಬರಲಾಗ್ತಿದೆ ಅಂತ ಹೇಳಿ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಸೊ ವಿಚಾರಣೆ ಇವತ್ತೇನಾದರೂ ಜಡ್ಜ್ ಮುಂದೆ ವಿಚಾರಣೆ ಹಾಜರಾದ ಸಂದರ್ಭದಲ್ಲಿ ಈ ಒಂದು 2 ವರ್ಷದಿಂದ ನಡೆದಂತಹ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಾರೆ. ಅದಾದ ನಂತರ ಇವ್ರಿಗೆ ಅಂದರೆ ಆ ಬೇಲ್ಗೆ ಏನಾದರೂ ಅಪ್ಲೈ ಮಾಡಿದ್ರೆ ಇವ್ರಿಗೆ ಯಾವ ರೀತಿ ಬೇಲ್ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ವಿಚಾರಣೆಯನ್ನು ಎದುರಿಸಿ ಇವತ್ತು ವಿಚಾರಣೆ ನಂತರವೇ ಮಾಹಿತಿ ಹೊರಬೀಳಬೇಕಾಗಿದೆ. ವಿಚಾರಣೆಯನ್ನ ಕೇಳಿದ ನಂತರ ಏನು ಮಾಹಿತಿ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿರುವಂಥದ್ದು. ಡಯಾನಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.